ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡವ ಟಿವಿ ಚಾನಲ್ಗೆ. ಇವತ್ತಿನ ಸುದ್ದಿ ಬಂದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅತಿಥಿಯಾಗಿ ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೆ ಎಂಬುದ ಈ ವಿಡಿಯೋ ಆಗಿದೆ. ಮತ್ತು 13 ಸಿನಿಮಾಗಳಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಅವ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾರೆಲ್ಲ ಕಿಚ್ಚ ಸುದೀಪ್ ಫ್ಯಾನ್ ಆಗಿದ್ದಾರೆ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ. ಒಬ್ಬ ಸ್ಟಾರ್ ನಟ ಅಂದರೆ ಬೇರೆ ಬೇರೆ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುವುದು ಕಾಮನ್ ಆಗಿದೆ. ಹಾಗೆ ಅಭಿನಯ ಚಕ್ರವರ್ತಿ ಕೂಡ 13 ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದೆ. ಇಲ್ಲಿ ಸುದೀಪ್ ಯಾವ ಚಿತ್ರದಲ್ಲಿ ಅತಿಥಿ ಪಾತ್ರ ನಿರ್ವಹಿಸಿದೆ ಎಂಬ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತಲೇ ಹೇಳ್ತೀನಿ. ಮತ್ತು ಇನ್ನು ಆ 13 ಸಿನಿಮಾಗಳಲ್ಲಿ ಯಾವ್ಯಾವ ಸಿನಿಮಾ ಅಂತಲೂ ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. 2002ರಲ್ಲಿ ತೆರೆ ಕಂಡ ತುಂಟಾಟ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಅತಿಥಿ ಗೆಸ್ಟ್ ಆಗಿ ರೋಲ್ ಮಾಡಿದ್ದಾರೆ. ಅನಿರುದ್ಧ್ ಮತ್ತು ರೇಖಾ ವೇದವ್ಯಾಸ ಹಾಗೂ ಛಾಯಾ ಸಿಂಗ್ ಲೀಡ್ ರೋಲ್ನಲ್ಲಿ ನಟಿಸಿದ್ದಾರೆ. ಇಲ್ಲಿ ಸುತ್ತಮುತ್ತ ಯಾರೂ ಇಲ್ಲ ಎಂಬ ಹಾಡಿನಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ತುಂಟಾಟ ಫಿಲಮಲ್ಲಿ. ಇನ್ನು ರಾಜು ಕನ್ನಡ ಮೀಡಿಯಂ 2018ರಲ್ಲಿ ಬಿಡುಗಡೆ ಆಗಿದ್ದು, ಕುರುನಂದ್ ಹಾಗೂ ಅವಂತಿಕಾ ಶೆಟ್ಟಿ ನಟನೆಯ ರಾಜು ಕನ್ನಡ ಮೀಡಿಯಂ ಸಿನಿಮಾದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ದೀಪಕ್ ಚಕ್ರವರ್ತಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗ ಈ ಸಿನಿಮಾದಲ್ಲಿ ಅವರು ಗೆಸ್ಟ್ ರೋಲ್ ಮಾಡಿದ್ದಾರೆ. ಇನ್ನು ಮಾತಾಡು ಮಲ್ಲಿಗೆ ಸಿನಿಮಾದಲ್ಲೂ ಕೂಡ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅಭಿನಯದ ಮಾತಾಡು ಮಲ್ಲಿಗೆ ಸಿನಿಮಾದಲ್ಲಿ ಸುದೀಪ್ ಅವರು ಉಗ್ರಗಾಮಿಯ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ. ಆ ಮೂಲಕ ವಿಷ್ಣು ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಇವರು ಸುದೀಪ್ ಅವರು. ಮತ್ತು ಜೊತೆಗೆ ಈ ಚಿತ್ರದ ಎಲ್ಲ ಮಾಯಾಡಿಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಇದು ನಾಗತಿ ಚಂದ್ರಶೇಖರ್ ಅವರು ನಿರ್ಮಾಣ ಮಾಡಿದ್ದು. ಇನ್ನು ಕೇರ್ ಆಫ್ ಫುಟ್ಪಾತಲ್ಲಿ ಮಾಸ್ಟರ್ ಕಿಶನ್ ನಿರ್ದೇಶನದ ನಟಿಸಿರುವ ಕೇರ್ ಆಫ್ ಫುಟ್ಪಾತ್ ಸಿನಿಮಾದಲ್ಲೂ ಕೂಡ ಸುದೀಪ್ ಅವರು ಶಂಕರ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಫಿಲಮ್ 2006ರಲ್ಲಿ ತೆರೆ ಕಂಡಿದ್ದು ಮತ್ತು ಈ ಫಿಲಮ್ ಗಿನ್ನಿಸ್ ರೆಕಾರ್ಡ್ ಕೂಡ ದಾಖಲೆ ಆಗಿದ್ದು, ಈ ಚಿತ್ರದಲ್ಲಿ ಜಾಕಿ, ಮುಖ್ಯಮಂತ್ರಿ ಚಂದ್ರು, ತಾರಾ ಮೊದಲಾದ ತಾರೆಯರು ಕೂಡ ಈ ಕೇರ್ ಆಫ್ ಫುಟ್ಪಾತಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಜಾಕ್ಪಾಟ್ ಸಿನಿಮಾದಲ್ಲಿ 2006ರಲ್ಲಿ ರಿಲೀಸ್ ಆದ ಧ್ಯಾನ್, ಶುಭಾ ಪುಂಜ ಮತ್ತು ಹರ್ಷ, ಡೈಸಿ, ಬೋಬಟ್ ಅಭಿನಯದ ಜಾಕ್ಪಾಟ್ ಸಿನಿಮಾದಲ್ಲೂ ಕೂಡ ಒಂದೇ ಆಸೆ ಹಾಡಿನಲ್ಲಿ ನಾಯಕ ಜೊತೆಗೆ ಕಿಚ್ಚ ಸುದೀಪ್ ಹಾಡಿದ್ದಾರೆ ಅಂತೆ. ಇನ್ನು ಗುನ್ನ 2005ರಲ್ಲಿ ತೆರೆ ಕಂಡ ಮಯೂರ ಪಾಟೀಲ್ ಹಾಗೂ ಚೈತ್ರ ಅಭಿನಯದ ಗುನ್ನ ಸಿನಿಮಾದಲ್ಲೂ ಕನ್ನಡ ರಾಜ್ಯೋತ್ಸವ ಬರುವ ಸೂಪರ್ ಸ್ಟಾರ್ ಸುದೀಪ್ ಪಾತ್ರದಲ್ಲಿ ಅತಿಥಿಯಾಗಿ ಕಾಣಿಸಿಕೊಂಡಿದ್ದಾರೆ. ಒಂದೇ ಹಾಡಿನಲ್ಲಿ ಹೆಜ್ಜೆ ಹಾಕಿ ಕಾಣಿಸಿಕೊಂಡಿದ್ದಾರೆ ಈ ಗುನ್ನ ಸಿನಿಮಾದಲ್ಲಿ ಕೂಡ. ಇನ್ನೊಂದು ಸಿನಿಮಾ ಮೇಘವೇ ಎಂಬ 2009ರಲ್ಲಿ ಬಿಡುಗಡೆ ಆಗಿದ್ದು, ರಾಮ್ ಗಿರೀಶ್ ಸಿಂಗ್ ಮತ್ತು ಅಭಿನಯದ ಮೇಘವೇ ಎಂಬ ಸಿನಿಮಾದಲ್ಲಿ ಸುದೀಪ್ ಅವರು ಆಕ್ಟರ್ ಸುದೀಪ್ ಆಗಿ ನ್ಯೂ ಎಂಟ್ರಿ ಕೊಟ್ಟು ಆ ಹಾಡಿನಲ್ಲಿ ಹೆಜ್ಜೆ ಹಾಕಿದ್ದಾರೆ. ಇನ್ನು 2010ರ ಐತಲಕಡಿ ರಿಲೀಸ್ ಆದಾಗ ರಂಗಾಯಣ ರಘು ಮತ್ತು ಬುಲೆಟ್ ಪ್ರಕಾಶ್ ಅವರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಐತಲಕಡಿ ಸಿನಿಮಾದಲ್ಲಿ ಸಾಕಷ್ಟು ನಟರು ಕೂಡ ಗೆಸ್ಟ್ ರೋಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರವಿಚಂದ್ರನ್, ದುನಿಯಾ ವಿಜಯನ್, ಜಗ್ಗೇಶ್, ವಿಜಯ್ ರಾಘವೇಂದ್ರ ಮುಂತಾದ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮತ್ತು ಸುದೀಪ್ ಕೂಡ ಒಂದು ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಾರಂತೆ. ಇನ್ನೊಂದು ಸಿನಿಮಾ ಬಂದು ರಂಗನ್ ಸ್ಟೈಲ್ 2014ರಲ್ಲಿ ಬಿಡುಗಡೆಯಾದ ಪ್ರದೀಪ್ ಕನಿಕಾ ತ್ರಿವೇಣಿ ಅಭಿನಯದ ರಂಗನ್ ಸ್ಟೈಲ್ ಸಿನಿಮಾದಲ್ಲಿ ಕೂಡ ಕಿಚ್ಚ ಸುದೀಪ್ ಅವರು ಸಿಸಿಬಿ ಆಫೀಸರ್ ಆಗಿ ಕೃಷ್ಣ ಎಂಬ ಪಾತ್ರದಲ್ಲಿ ಇವರು ನಟಿಸಿದ್ದಾರೆ. ಇನ್ನು ಕಿಚ್ಚ 2018ರಲ್ಲಿ ಬಿಡುಗಡೆಯಾದ ಧ್ರುವಾಚಾರ್ಯ, ರಾಗಿಣಿ ದಿವಾಕರ್ ಅಭಿನಯದ ಕಿಚ್ಚ ಸಿನಿಮಾದಲ್ಲೂ ಕೂಡ ಸುದೀಪ್ ಅವರು ಆಫೀಸರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಫಾರೆಸ್ಟ್ ಆಫೀಸರ್ ಆಗಿ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಅವರು ಕಾಣಿಸಿದ್ದಾರೆ. ಮತ್ತು ಇನ್ನೊಂದು ಸಿನಿಮಾ 2021ರಲ್ಲಿ ರಿಲೀಸ್ ಆದ ಚಂದನ್ ಆಚಾರ್ಯ ಮತ್ತು ಲಾಸ್ಯ ನಾಗರಾಜ್ ಅಭಿನಯದ ಮಂಗಳವಾರ ರಜಾ ದಿನ ಸಿನಿಮಾದಲ್ಲಿ ಕಿಚ್ಚ ಆಕ್ಟಿಂಗ್
ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಲವ್ ಯು ಸಿನಿಮಾದ 2016ರಲ್ಲಿ ರಿಲೀಸ್ ಆಗಿದ್ದು ವಿ ರವಿಚಂದ್ರನ್ ಹಾಗೂ ಭೂಮಿಕಾ ಚಾವ್ಲಾ ಅಭಿನಯದ ಲವ್ ಯು ಅಲಿಯ ಸಿನಿಮಾದಲ್ಲಿ ಕೂಡ ಸುದೀಪ್ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ವಿಷಯ. ಇನ್ನೊಂದು ಕೊನೆಯದ್ದು ಅಪೂರ್ವ 2016ರಲ್ಲಿ ರಿಲೀಸ್ ಆದ ವಿ ರವಿಚಂದ್ರನ್ ನಿರ್ದೇಶನದ ನಟಿಸಿ ನಿರ್ಮಾಣ ಮಾಡಿರುವ ಅಪೂರ್ವ ಸಿನಿಮಾದಲ್ಲಿ ಕೂಡ ಕಿಚ್ಚ ಸುದೀಪ್ ಅವರು ಅತಿಥಿ ಪಾತ್ರರಾಗಿ ಕಾಣಿಸಿಕೊಂಡಿದ್ದಾರೆ. ಇದೆಲ್ಲ 13 ಸಿನಿಮಾದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಇವು 13 ಚಿತ್ರಗಳು ಇಲ್ಲಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಯಾವುದಕ್ಕೂ ಪ್ರೆಸ್ ಮಾಡೋದು ಮರಿಬೇಡಿ. ಕಿಚ್ಚ ಸುದೀಪ್ ಬಟನ್ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ.